ಬಾಗಲಕೋಟೆ ಉಪಚುನಾವಣೆ ರಣರಂಗದಲ್ಲಿ ಅಣ್ಣ ತಮ್ಮಂದಿರ ಸಮರ ಮತ್ತು ಮೇಟಿ ಕುಟುಂಬದ ಕಣ್ಣೀರು. ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಈಗ ರಾಜಕೀಯ ಹೈಡ್ರಾಮಾದ ಕೇಂದ್ರ ಬಿಂದುವಾಗಿದೆ. ಒಂದು ಕಡೆಗೆ ಅಕಾಲಿಕವಾಗಿ ಅಗಲಿದ ನಾಯಕ ಎಚ್.ವೈ. ಮೇಟಿ ಅವರ ಪುತ್ರನಿಗೆ ಸಿಗುತ್ತಿರುವ ಸಿಂಪತಿ ಅಲೆ, ಇನ್ನೊಂದು ಕಡೆಗೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಸ್ವಂತ ಸಹೋದರನೇ ಕಾಂಗ್ರೆಸ್ ಕೈ ಹಿಡಿದು ಅಣ್ಣನಿಗೆ ಸವಾಲು ಹಾಕುತ್ತಿರುವುದು. ಈ ಬಾರಿಯ ಉಪಚುನಾವಣೆ ಬರೀ ಪಕ್ಷಗಳ ನಡುವಿನ ಹೋರಾಟವಲ್ಲ, ಇದು ಕುಟುಂಬಗಳ ಒಳಗಿನ ಸಂಘರ್ಷ ಮತ್ತು ಅಸ್ತಿತ್ವದ ಹೋರಾಟ. ಇಂದಿನ ವಿಶೇಷ ವರದಿಯಲ್ಲಿ ನಾವು ಈ ಕುತೂಹಲಕಾರಿ ರಾಜಕೀಯ ಆಟದ ಒಳಹರಿವನ್ನು ಬಿಚ್ಚಿಡಲಿದ್ದೇವೆ. ವೀಕ್ಷಕರೇ, ಬಾಗಲಕೋಟೆಯ ರಾಜಕೀಯದ ಧ್ರುವತಾರೆ ಎನಿಸಿಕೊಂಡಿದ್ದ ಎಚ್.ವೈ. ಮೇಟಿ ಅವರ ನಿಧನ ದೊಡ್ಡ ಶೂನ್ಯವನ್ನು ಸೃಷ್ಟಿಸಿದೆ. ಇಂದು ಅವರ ಪುತ್ರ ಉಮೇಶ್ ಮೇಟಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ವೇದಿಕೆಯ ಮೇಲೆ ಮೇಟಿ ಅವರ ಮಕ್ಕಳು ಕಣ್ಣೀರಿಟ್ಟ ದೃಶ್ಯ ಎಲ್ಲರ ಕಣ್ಣಾಲಿಗಳನ್ನು ತೇವಗೊಳಿಸಿತು. ಉಮೇಶ್ ಮೇಟಿ ಮಾತನಾಡುತ್ತಾ, ನಮ್ಮ ತಂದೆ ಎಂದೂ ಕೂಡ ನಗರದಲ್ಲಿ ವಾಸಿಸಲಿಲ್ಲ. ಅವರು ಜನರ ಸೇವಕರಾಗಿ ಕೆಲಸ ಮಾಡಿದರು. ಸಿದ್ದರಾಮಯ್ಯ ಸಾಹೇಬರು ನಮಗೆ ತಂದೆ ಸಮಾನರು ಎಂದು ಭಾವುಕರಾದರು. ಅಕಾಲಿಕವಾಗಿ ತಂದೆಯನ್ನು ಕಳೆದುಕೊಂಡ ನೋವಿನ ನಡುವೆಯೂ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲ ಕಂಡು ಮೇಟಿ ಕುಟುಂಬದವರು ನಾವೆಲ್ಲರೂ ಒಗ್ಗಟ್ಟಾಗಿ ಜನರ ಸೇವೆ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದರು. ಬಾಗಲಕೋಟೆಯಲ್ಲಿ ಈ ಸಿಂಪತಿ ಅಲೆ ಕಾಂಗ್ರೆಸ್ಗೆ ಶ್ರೀರಕ್ಷೆಯಾಗುವ ಸಾಧ್ಯತೆ ದಟ್ಟವಾಗಿ ಕಂಡುಬರುತ್ತಲಿದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಭಾವನಾತ್ಮಕ ಅಲೆ ಇದ್ದರೆ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ ಈ ಬಾರಿ ಅತಿ ದೊಡ್ಡ ಸವಾಲು ಎದುರಾಗಿರುವುದು ಅವರ ಸ್ವಂತ ತಮ್ಮ ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಂದ. ಕಳೆದ ಬಾರಿ ಮಲ್ಲಿಕಾರ್ಜುನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತು 10,000 ಮತಗಳನ್ನು ಪಡೆದಿದ್ದರು. ಇದರಿಂದಾಗಿ ವೀರಣ್ಣ ಚರಂತಿಮಠ ಅವರು ಕೇವಲ 5,000 ಮತಗಳ ಅಂತರದಿಂದ ಸೋಲಬೇಕಾಯಿತು. ಈ ಬಾರಿ ಮಲ್ಲಿಕಾರ್ಜುನ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ನಮ್ಮ ಜೊತೆ ಮಾತನಾಡಿದ ಅವರು, ಇದು ಕೇವಲ ರಾಜಕೀಯವಲ್ಲ, ಪರ್ಸನಲ್ ಕೂಡ ಹೌದು. ನಮ್ಮ ಅಣ್ಣ ಅಧಿಕಾರ ದುರುಪಯೋಗಪಡಿಸಿಕೊಂಡು ನಮ್ಮ ಮೇಲೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅವರು ನನ್ನನ್ನು MLA ಆಗಲು ಬಿಡುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು ಅವರನ್ನಂತೂ ಆಗಲು ಬಿಡುವುದಿಲ್ಲ ಎಂಬ ಹಠಕ್ಕೆ ಮಲ್ಲಿಕಾರ್ಜುನ್ ಬಿದ್ದಂತಿದೆ. ಇನ್ನು ಚುನಾವಣಾ ಸಮೀಕರಣ ಮತ್ತು ಗೆಲುವಿನ ಲೆಕ್ಕಾಚಾರ. ಎಚ್.ವೈ. ಮೇಟಿ ಅವರ ಅಕಾಲಿಕ ಮರಣದ ಸಿಂಪತಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ, ಬಿಜೆಪಿ ಅಭ್ಯರ್ಥಿ ಆಯ್ಕೆಯಲ್ಲಿನ ತಪ್ಪು, PH ಪೂಜಾರ್ ಅವರಂತವರಿಗೆ ಟಿಕೆಟ್ ನೀಡಬೇಕಿತ್ತು ಎಂಬ ಮಾತುಗಳು, ಈ ಎಲ್ಲವೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ 3 ಮುಖ್ಯ ಕಾರಣಗಳನ್ನು ಮಲ್ಲಿಕಾರ್ಜುನ್ ಚರಂತಿಮಠ ಪಟ್ಟಿ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರು ಎಷ್ಟೇ ಒಗ್ಗಟ್ಟಿನ ಪ್ರದರ್ಶನ ನೀಡಿದರೂ ಒಳಗೆ ಭಿನ್ನಮತ ಜೀವಂತವಾಗಿದೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಅಣ್ಣ ತಮ್ಮಂದಿರ ನಡುವಿನ ಸಂಧಾನಕ್ಕೆ ಅನೇಕ ನಾಯಕರು ಪ್ರಯತ್ನಿಸಿದರೂ ಕೂಡ ಇಬ್ಬರಿಗೂ ರಾಜಿ ಸಂಧಾನ ಮಾಡಿಕೊಳ್ಳುವ ಮನಸ್ಸಿಲ್ಲ ಎಂಬುದು ಈಗ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಬಾಗಲಕೋಟೆಯ ಈ ಉಪಚುನಾವಣೆ ಈಗ ಕೇವಲ ಒಂದು ಕ್ಷೇತ್ರದ ಫಲಿತಾಂಶಕ್ಕೆ ಸೀಮಿತವಾಗಿಲ್ಲ. ಇದು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಗೆ ಸಿಗುವ ಜನಾದೇಶವೇ, ಅಥವಾ ಮೇಟಿ ಕುಟುಂಬದ ಮೇಲಿನ ಪ್ರೀತಿಯೇ, ಇಲ್ಲವೇ ಚರಂತಿಮಠ ಸಹೋದರರ ನಡುವಿನ ಸೇಡಿನ ರಾಜಕೀಯ ಯಾರಿಗೆ ಮುಳುವಾಗಲಿದೆ ಎಂಬುದು. ಒಟ್ಟಾರೆಯಾಗಿ ಹೇಳುವುದಾದರೆ, ಮೇಟಿ ಪುತ್ರ ಉಮೇಶ್ ಮೇಟಿ ಅವರಿಗೆ ಜನರ ಅನುಕಂಪ ಶ್ರೀರಕ್ಷೆಯಾಗಿದ್ದರೆ, ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಕಾಂಗ್ರೆಸ್ ಸೇರ್ಪಡೆಯು ಬಿಜೆಪಿಯ ವೀರಣ್ಣ ಚರಂತಿಮಠ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. 1996ರಿಂದ ರಾಜಕೀಯದಲ್ಲಿರುವ ಚರಂತಿಮಠ ಕುಟುಂಬದ ಈ ಒಡಕು ಬಾಗಲಕೋಟೆ ಇತಿಹಾಸದಲ್ಲೇ ಒಂದು ಹೊಸ ತಿರುವು ನೀಡಲಿದೆ.